ಇತ್ತೀಚೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಲಿಂಗಶೆಟ್ಟಿಪುರ ಗೇಟ್ ಬಳಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರವಾಸಿಗರು ಹೆದ್ದಾರಿ ದಾಟುವ ಸಂದರ್ಭದಲ್ಲಿ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸಬೇಕು, ಸೂಕ್ತ ರಸ್ತೆ ಸಂಪರ್ಕ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಈ ಜಂಕ್ಷನ್ ಅಲ್ಲಿ ಅಂತಾನೆ ನಾನಿವತ್ತು ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನ, ನಮ್ಮ ಮುಖಂಡರುಗಳು ನಾವೆಲ್ಲ ಜೊತೆಲಿ ಬಂದಿದ್ದೀವಿ. ಈಗಾಗಲೇ ನಾನು ಬಾಗೇಪಲ್ಲಿಯಿಂದ ಹಿಡಿದು ದೇವನಹಳ್ಳಿ STR ಅವರೆಗೂ ಕೂಡ ಎಲ್ಲಿ ಆಕ್ಸಿಡೆಂಟ್ ಝೋನ್ಸ್ ಇದೆ ಅದನ್ನ ಆಕ್ಸಿಡೆಂಟ್ ಝೋನ್ ಅಂತ ನಾವೇನ್ ಮಾಡಿದೀವಿ, ಆ ಹಾಟ್ ಸ್ಪಾಟ್ ಅಂತ ಏನಿದೆ ಅಲ್ಲಿ 33 ಕೋಟಿ ಒಟ್ಟು 9 ಸ್ಪಾಟ್ಸ್ ಅನ್ನ ನಾವೀಗಾಗಲೇ ಅದನ್ನ ಗುರುತಿಸಿದೀವಿ. 9 ಸ್ಪಾಟ್ಗಳಲ್ಲಿ ಏನ್ ಮಾಡ್ಬೇಕು, ಎಲ್ಲಿ ಸರ್ವಿಸ್ ರಸ್ತೆ ಮಾಡ್ಬೇಕು, ಎಲ್ಲಿ ಫ್ಲೈಓವರ್ ಮಾಡ್ಬೇಕು, ಇದೆಲ್ಲ ಮಾಡಿ 33 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿ ಟೆಂಡರ್ ಆಗಿ ಈಗ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೀವಿ. ಈಗ ತಾವ್ ಹೇಳ್ತಾ ಇರೋ ಸ್ಪಾಟ್ ಇಲ್ಲಿ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಕೂಡ ಇದರಲ್ಲಿ ಎಕ್ಸಿಟ್ ಎಂಟ್ರಿ ಒಂದೇ ಕಡೆ ಆಗ್ಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ಬರ್ತಕ್ಕಂಥವ್ರು, ಇಶಾ ಫೌಂಡೇಶನ್ ಇಂದ ಬರ್ತಕ್ಕಂಥವ್ರು, ಹೋಗ್ತಕ್ಕಂಥವ್ರು ಇವೆಲ್ಲ ಕೂಡ ಈ ಜಂಕ್ಷನ್ ಅಲ್ಲಿ ಆಗಿರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಆಕ್ಸಿಡೆಂಟ್ ಝೋನು ಕೂಡ ಆಗಿದೆ. ಆಗಿಂದಾಗೆ ಒಬ್ಬರಿಬ್ರು ಇವತ್ತು ಸಾವು ಈಡಾಗ್ತಾ ಇರುವಂತದ್ದು ಕೂಡ ನಮ್ ಗಮನದಲ್ಲಿ ಇರೋದ್ರಿಂದ ಅಧಿಕಾರಿಗಳಿಗೆ ಹೇಳಿದ್ದೀನಿ, 2 ರೀತಿಯ ಮೆಜರ್ಸ್ ತಗೊಳ್ಳಿ, ಇಮಿಡಿಯೇಟ್ ಮೆಜರ್ಸ್, ಲಾಂಗ್ ಟರ್ಮ್ ಮೆಜರ್ಸ್. ಯಾಕೆಂದ್ರೆ ಈ ರಸ್ತೆಯನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದೀವಿ. NH44 ಅನ್ನ ಈಗ 4 ಲೇನ್ಸ್ ಏನಿದೆ ಇದಕ್ಕೆ ಮತ್ತೆ 6 ಲೇನ್ ಮಾಡಿ 10 ಲೇನ್ ರಸ್ತೆ ಮಾಡ್ತಾ ಇದೀವಿ, ದಶಪಥ ರಸ್ತೆ ಮಾಡ್ತಾ ಇದೀವಿ. ಇದರಲ್ಲಿ ಸರ್ವಿಸ್ ರೋಡು ಇರ್ತದೆ. ಸುಮಾರು 2,500 ಕೋಟಿ ರೂಪಾಯಿಗಳಲ್ಲಿ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಈಗ ತಕ್ಷಣಕ್ಕೆ ಮೆಜರ್ಸ್ ಏನ್ ತಗೋಬೇಕು, ಇವೆರಡೂ ಕೂಡ ನನಗೆ ನೀವು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ.